ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆಗ ನನಗೆ 7 ವರ್ಷ ವಯಸ್ಸು. ಆವತ್ತು ನಮ್ಮ ಮನೆಯಲ್ಲಿ ದುರ್ಗಾ ಪೂಜೆ ಏರ್ಪಡಿಸಿದ್ದರು. ಅದಕ್ಕಾಗಿ ನಾನು ಮತ್ತು ನನ್ನ ತಾಯಿ ನಮ್ಮ ಕೋಣೆಯಲ್ಲಿ ಪೂಜೆಗೆಂದು ಸಿದ್ಧರಾಗುತ್ತಿದ್ದೆವು. ನಾನು ನನ್ನ ತಾಯಿ ನಮ್ಮ ಕೋಣೆಯಿಂದ ಆವತ್ತು ರಾತ್ರಿ 7:30ಕ್ಕೆ ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಲು ನಿರ್ಧರಿಸಿದ್ದೆವು. ಆದರೆ ನನ್ನ ತಾಯಿ ನನ್ನ ಬಳಿ ಹೇಳುತ್ತಾಳೆ, ನಾನು ಸಿದ್ಧಳಾಗಲು ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತದೆ. ನೀನು ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ನಿನ್ನ ತಂದೆಯೊಂದಿಗೆ ಕಾಯುತ್ತಿರು, ನಾನು ಶೀಘ್ರದಲ್ಲೇ ಬರುತ್ತೇನೆ ಎಂದು. ಆಯ್ತು ಎಂದ ನಾನು ಅವಳು ಹೇಳಿದಂತೆ ಮಾಡಿದೆ. ಪೂಜೆ ನಡೆಯುವ ಸ್ಥಳದಲ್ಲಿ ನೆಂಟರು ನೆರೆಹೊರೆಯವರು ಎಲ್ಲರೂ ನೆರೆದಿದ್ದರು. ಸ್ವಲ್ಪ ಸಮಯದಲ್ಲಿ ನನ್ನ ತಾಯಿಯು ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ತಲುಪಿದ ನನ್ನ ತಾಯಿ ನನ್ನ ತಂದೆಯ ಬಳಿ ಕೇಳುತ್ತಾಳೆ, ನಮ್ಮ ಮಗ ಎಲ್ಲಿದ್ದಾನೆ ಎಂದು. ನಾನು ಆಗಲೇ ಅವನಿಗೆ ನಿಮ್ಮೊಂದಿಗೆ ಇರಲು ಹೇಳಿದೆ, ಅವನು ಬಂದಿಲ್ಲವೇ? ಆದರೆ ಆಗಲೇ ನನ್ನ ತಂದೆಗೆ ತಿಳಿದದ್ದು ನಾನು ಕಾಣೆಯಾಗಿದ್ದೇನೆ ಎಂದು. ನನ್ನ ತಾಯಿ, ತಂದೆ ಮತ್ತು ನೆರೆದಿದ್ದವರೆಲ್ಲರೂ ನನ್ನನ್ನು ಹುಡುಕಲು ಶುರು ಮಾಡುತ್ತಾರೆ. ಆದರೆ ಎಷ್ಟು ಹುಡುಕಿದರೂ ಅವರಿಗೆ ನಾನು ಸಿಗುವುದಿಲ್ಲ. ಆಗ ನಾನು ಮೇಲಿರುವ ಮಹಡಿಯ ವಾಶ್ರೂಮ್ನಲ್ಲಿರಬೇಕು ಎಂದು ನನ್ನ ತಾಯಿ ಭಾವಿಸಿದರು. ನನ್ನನ್ನು ಹುಡುಕಲು ಮಹಡಿಯ ಮೇಲೆ ಹೋದರು. ಆದರೆ ಅಲ್ಲಿಯೂ ನನ್ನ ತಾಯಿಗೆ ಅಲ್ಲಿ ನಾನು ಕಾಣಿಸುವುದಿಲ್ಲ. ಆದ್ದರಿಂದ ನನ್ನ ತಾಯಿ ನನ್ನನ್ನು ಹುಡುಕುವುದಕ್ಕಾಗಿ ಮನೆಯ ತಾರಾಸಿನ ಪಕ್ಕದ ಮಾಳಿಗೆಯಲ್ಲಿ ಇರಬಹುದೇನೋ ಎಂದು ನೋಡಿಕೊಂಡು ಬರಲು ಅಲ್ಲಿಗೆ ಬರುತ್ತಾರೆ. ಆಗ ನಾನು ಯಾರೊಂದಿಗೋ ನಗುತ್ತಾ ಆಟವಾಡುತ್ತಿರುವಂತಹ ಸದ್ದು ಅವಳಿಗೆ ಕೇಳಿಸುತ್ತದೆ. ಅದೇನೆಂದು ನೋಡುವುದಕ್ಕಾಗಿ ನನ್ನ ತಾಯಿ ಮಾಳಿಗೆಯಲ್ಲಿರುವ ಕೋಣೆಯ ಒಳಗೆ ಬರುತ್ತಾರೆ. ಹಾಗೆ ಬಂದ ಅವಳಿಗೆ ನಾನು ಯಾರೊಂದಿಗೂ ಮಾತನಾಡುತ್ತಾ ಆ ಚೆಂಡನ್ನು ನನ್ನ ಬಳಿ ಕೊಡು ಎಂದು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾಳೆ. ಅವಳು ನೋಡುತ್ತಿದ್ದಂತೆ ಆ ಚೆಂಡು ತನ್ನಷ್ಟಕ್ಕೆ ತಾನೇ ಗಾಳಿಯಲ್ಲಿ ಪುಟಿಯುತ್ತಾ ನನ್ನ ಕಡೆಗೆ ಬರುತ್ತಿರುವುದು ಕಾಣಿಸುತ್ತದೆ. ಆದರೆ ಆ ಜಾಗದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಅಲ್ಲಿ ಅವಳಿಗೆ ಕಾಣಿಸುವುದಿಲ್ಲ. ಅದರಿಂದಾಗಿ ಭಯಗೊಂಡ ನನ್ನ ತಾಯಿ ಕೂಡಲೇ ನನ್ನನ್ನು ಎತ್ತಿಕೊಂಡು ಕೆಳಗೆ ಧಾವಿಸಿದಳು. ಹಾಗೆ ಕೆಳಗೆ ಬಂದವಳೆ ನನ್ನ ತಂದೆಯ ಬಳಿ ಆ ಮಾಳಿಗೆಯ ಕೋಣೆಗೆ ನಾನು ಇನ್ನೊಮ್ಮೆ ಹೋಗದಂತೆ ಬೀಗವನ್ನು ಹಾಕುವಂತೆ ಹೇಳಿದಳು. ನಾನು ಆವತ್ತು ಯಾರೊಂದಿಗೆ ಆಟವಾಡುತ್ತಿದ್ದೆ ಎಂದು ನನಗೆ ತಿಳಿದಿಲ್ಲ. ಆದರೆ ನನ್ನ ತಾಯಿ ಹೇಳುತ್ತಾಳೆ, ಆವತ್ತು ನಾನು ಹಲವು ವರ್ಷಗಳ ಹಿಂದೆ ತೀರಿ ಹೋಗಿರುವ ನನ್ನ ಅಜ್ಜನ ಆತ್ಮದೊಂದಿಗೆ ಆಟವಾಡುವುದನ್ನು ನೋಡಿದೆ ಎಂದು.